ಸಾನಾ, ನೆನ್ನೆ ನಾನು ಕೇಳದೆ ಮರ್ತೋಯ್ತು, ತಡ ಆಯ್ತಲ್ಲ ಅದಕ್ಕೆ. ಹೋಟ್ಲಿಗೆ ಹೋಯ್ದಲ್ಲ, ದೊಡ್ಡ ಹೋಟ್ಲಿಗೆ. ಚಂದಕ್ಕಿತ್ತ? ದೊಡ್ಡ ಹೋಟ್ಲು ಅಂದರೆ ಇನ್ನು ಹೆಂಗಿರ್ತೈತವ, ಅಲಂಕಾರಕ್ಕೆ ಮಾತ್ರ ಮಹತ್ವ ಕೊಟ್ಟಿರ್ತಾರೆ, ತಿನ್ನೋ ಅನ್ನಕ್ಕಲ್ಲ. ಯಾಕೆ ಹಿಂಗೆ ಮಾತಾಡ್ತಿದ್ದೀಯೇ? ನಿಂಗೆ ಇಷ್ಟ ಆಗ್ನಿಲ್ವೇ? ಕಣ್ಣಿಗೆ ಇಷ್ಟ ಆಯಿತು ಕಣವ, ಆದರೆ ಮನ್ಸಿಗೆ ಯಾಕೋ ಇಷ್ಟ ಆಗಲಿಲ್ಲ. ಅಕ್ಕ, ಇಲ್ಲಿ ನೋಡಿಲಿ, ನ್ಯೂಸಲ್ಲಿ ನಿನ್ ಬಗ್ಗೆ ಏನೇನೋ ಹೇಳ್ತಾ ಇದ್ದಾರೆ. ಕಳ್ಳಾಮಲ್ಲಿ ಸೇರ್ಕೊಂಡು ಪ್ರತಿಷ್ಠಿತ ಹೋಟೆಲ್ನಲ್ಲಿ ಹೊಟ್ಟೆ ತುಂಬಾ ಊಟ ತಿಂದು ಬಿಲ್ ಕೊಡಲು ಕಿರಿಕ್ ಮಾಡಿದ್ದಾರೆ. ಬಿಲ್ ಕೊಡೆ ಸ್ವಾಮಿ ಅಂತ ಕೇಳಲು ಹೋದ ವೇಟರ್ ಮೇಲೆ ಸುತ್ತುಮುಟ್ಟು ಹಾಕಿದ್ದ ಚಿಕ್ಕ ಮನುಷ್ಯ ಕೈ ಮಾಡಿದ್ದಾನೆ. ನೋಡೋಕೆ ಡೀಸೆಂಟ್, ಮಾಡಿರೋದು ನಾನ್ ಸೆನ್ಸ್. 10,000 ಊಟ ತಿಂದು ಹೋಟೆಲ್ ಮಾಲೀಕನಿಗೆ ಕೈ ಕೊಟ್ಟ ಖತರ್ನಾಕ್ಗಳು. ಸಾನಾ, ಯೋನವಿ ಇದೆಲ್ಲ? ನಾವು ದುಡ್ಡು ಕೊಟ್ವಿ ಕಣವ, ಅಷ್ಟೊಂದು ದುಡ್ಡು ಹೆಂಗಕ್ಕ ಕೊಟ್ರಿ? ಸಾನಾ, ನಿನ್ನ ಕುತ್ತಿಗೆಗೆ ಅಲೋ. ಹಲೋ ಮೇಡಮ್, ನಾನು ಹೋಟೆಲ್ ಮ್ಯಾನೇಜರ್ ಮಾತಾಡ್ತಾ ಇರೋದು. ಯೋನ್ರಿ ಇದು, ನಾವು ದುಡ್ಡು ಕೊಟ್ವಿ ಯಾಕೋ, ದುಡ್ಡು ಕೊಟ್ಟಿಲ್ಲ ಅಂತ ಸುದ್ದಿ ಮಾಡಿದ್ದೀರಾ? ಮೇಡಮ್, ನಿನ್ನೆ ನೀವು ನಮ್ಮ ವೈಭವ್ ಸರ್ಗೆ ಅವಮಾನ ಮಾಡಿದ್ರಲ್ಲ, ಅದ್ರ ಪರಿಣಾಮ ಮೇಡಮ್ ಇದು. ನೋಡಿ ಮೇಡಮ್, ಈ ಸುದ್ದಿ ಇನ್ನೂ ವೈರಲ್ ಆಗಬಾರ್ದು ಅಂತಂದ್ರೆ ನೀವು ನಮ್ಮ ವೈಭವ್ ಸರ್ ಹತ್ರ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಹಾಗೆ ಒಂದು ವಿಡಿಯೋ ಮಾಡಿ ಕಳಿಸಿ. ನಾನು ಯಾವ ತಪ್ಪು ಮಾಡಿಲ್ಲ ಅನ್ಯಾಕೆ ನಾನು ಯಾಕ್ರಿ ವಿಡಿಯೋ ಮಾಡಿ ಸಭೆ ಕೇಳಬೇಕು? ವೈಭವ್ ಸರ್ಗೆ ನಿಮ್ಮ ಮಾತಿಂದ ತುಂಬಾ ಹರ್ಟ್ ಆಗಿದೆ ಮೇಡಮ್. ನಿಮ್ಮ ಮಾತಿಂದನೂ ನಮ್ಮ ಮನಸ್ಸಿಗೆ ಸಿಯಾನೆ ಬೇಸರ ಆಗದೆ. ನಾವು ದುಡ್ಡು ಕೊಟ್ಟಿಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದೀರಾ, ದುಡ್ಡು ಕೊಟ್ಟಿರೋದನ್ನ ಯಾಕೆ ತೋರಿಸ್ತಿಲ್ಲ? ನೋಡಿ, ವೈಭವ್ ಸರ್ ತುಂಬಾ ರಿಚ್ ಪರ್ಸನ್. ಅವ್ರ ಹತ್ರ ಮೋರ್ ದೆನ್ 10 5-star ಹೋಟೆಲ್ಸ್ ಇದೆ. ಅವ್ರನ್ನ ಎದುರಾಕೊಂಡ್ರೆ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ. ಈಗಲೇ ಕ್ಷಮೆ ಕೇಳಿ. ಅದೆಲ್ಲ ಆಗಕ್ಕಿಲ್ಲ ಕಣ್ರಿ. ಅವ್ರು ಮಾತಾಡಿದ್ದು, ಅವ್ರು ನಡ್ಕೊಂಡಿದ್ದು ಎಲ್ಲ ತಪ್ಪು. ನಾನು ಕ್ಷಮೆ ಕೇಳಕ್ಕಿಲ್ಲ. ಆಗಲ್ಲ ಅಂದ್ರೆ ಅದ್ರ ಪರಿಣಾಮನ ನೀವೇ ಫೇಸ್ ಮಾಡ್ಕೊಳ್ಳಿ.